ನಾನಾ ತಂತ್ರ, ಗೆಲ್ಲೋದೊಂದೇ ಮಾನದಂಡ. ಗಲ್ಲಿಗೊಬ್ಬ ಜನನಾಯಕ, ದಿಲ್ಲಿ ಗದ್ದುಗೆಗೆ ನಾನಾ ನಾಟಕ. ಅನೇಕ ಸೌಲಭ್ಯಗಳು ಇರುವಂತಹ ನಮ್ಮ ದೇಶದಲ್ಲಿ ಆ ಸೌಲಭ್ಯಗಳನ್ನು ಬಳಸ್ಕೊಳ್ಳೋದಕ್ಕೆ ಸಾಕಷ್ಟು ಕಸರತ್ತುಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಅದರಲ್ಲಿ ಎಜುಕೇಶನ್ ಇರೋದಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ನಮ್ಮನ್ನ ಆಳುವಂತಹ ಒಬ್ಬ ರಾಜಕಾರಣಿ, ಜನಪ್ರತಿನಿಧಿಗೆ ಎಜುಕೇಶನ್ ಇಂಪಾರ್ಟೆಂಟ್ ಹೌದಾ ಅಲ್ವಾ? ಜನಪ್ರತಿನಿಧಿ ಆಗಿರುವವನಿಗೆ ಬೇಕಾದಂತಹ ಅರ್ಹತೆಗಳೇನು? ಏಜ್ ಎಷ್ಟರ ಮಟ್ಟಿಗೆ ಸಹಕಾರಿಯಾಗುತ್ತೆ? ಇಲ್ಲಿ ಏಜ್ ಅನ್ನ ಕೂಡ ನಾವು ಫಿಕ್ಸ್ ಮಾಡಬೇಕಾಗತ್ತೆ. ಹೀಗೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇದೆ. ಹಾಗಾದ್ರೆ ಇವತ್ತಿನ ಯೂತ್ ವಾಯ್ಸ್ ಅಲ್ಲಿ CMR ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ಕೂಡ ನನ್ನ ಜೊತೆ ಇದ್ದಾರೆ. ಹಾಗಾದ್ರೆ ಅವರ ಅಭಿಪ್ರಾಯ ಏನು? ಈ ಸಲದ ಲೋಕಸಭಾ ಎಲೆಕ್ಷನ್ ಅನ್ನ ಅವರು ಯಾವ ರೀತಿಯಾಗಿ ನೋಡ್ತಾರೆ, ಅವರ ನಿರೀಕ್ಷೆಗಳು ಏನೇನು, ಇವೆಲ್ಲದರ ಬಗ್ಗೆ ನಾನು ಇವತ್ತು ಮಾತನಾಡ್ತಾ ಹೋಗ್ತೀನಿ. ವೆಲ್ಕಮ್ ಟು ದ ಶೋ ಎಲ್ರಿಗೂ. ಒಂದ್ ಕಡೆ ನಮ್ಮನ್ನ ಆಳುವಂತಹ ಜನಪ್ರತಿನಿಧಿಗಳು, ಅವರು ನಮ್ಮನ್ನ ಆಳ್ತಾರೆ, ಆದ್ರೆ ಅವರಿಗೆ ಎಜುಕೇಶನ್ ಇದೆಯೋ ಇಲ್ವೋ ಅನ್ನುವಂತಹ ಬ್ಯಾಕ್ ಗ್ರೌಂಡ್ ಅನ್ನ ನಾವು ನೋಡ್ತಾ ಹೋಗೋದಿಲ್ಲ. ವಿದ್ಯಾಭ್ಯಾಸ ಇಷ್ಟೇ ಇರಬೇಕು ಅನ್ನುವಂಥದ್ದು ಮ್ಯಾಂಡೇಟರಿ ಅಂತ ಅನ್ಸುತ್ತಾ? ಒಂದು ರಾಜಕಾರಣಿಗೆ ಎಜುಕೇಶನ್ ಯಾವ ತರ ಬೇಕು ಅಂತ ಕೇಳೋದು ಇಂಪಾರ್ಟೆಂಟ್ ಆಗುತ್ತೆ. ಎಜುಕೇಶನ್ ಬೇಕಾ ಬೇಡ ಅನ್ನೋದು ಡಿಫ್ರೆಂಟ್. ಆದ್ರೆ ಎಜುಕೇಶನ್ ಅನ್ನೋದು ಯಾವ ಲೆವೆಲ್ ಅಲ್ಲಿ ಕೊಡ್ತೀರಾ ಅಂತ. ಒಂದು ಎಜುಕೇಶನ್ ಅಂದ್ರೆ ನಾವು ಒಂದು ಎಜುಕೇಶನ್ ಸಿಸ್ಟಮ್ ಇಂದ ನಾವು ಮಾತಾಡ್ತಿರೋದಲ್ಲ. ನನ್ನ ಪ್ರಕಾರ ಎಜುಕೇಶನ್ ಅನ್ನೋದು ಒಂದು ಫಾರ್ಮ್ ಅಲ್ಲಿ ಇತ್ತು ಅಂದ್ರೆ, ಒಂದು ಡಿಗ್ರಿ ಬೇಕು ಅಂತಂದ್ರೆ ಅದು ಬೇಕಾಗಿಲ್ಲ. ಅವನ್ ಯಾವ ತರ ಎಜುಕೇಟೆಡ್, ಅವನ್ಗೆ ಒಂದು ಜಗತ್ತಿನ ಅರಿವಿರ್ಬೇಕು. ಅವನು ಎಜುಕೇಟೆಡ್ ಅಂತ ಅನ್ಸ್ಕೋಬೇಕು ಅಂತ ನಾನು ಹೇಳ್ತಿಲ್ಲ. ಮೊನ್ನೆ ಆಗಿದ್ದ ನಮ್ಮ ಎಲೆಕ್ಷನ್ಸ್ ಅಲ್ಲಿ ನೋಡಿದ್ರೆ ಬರೀ 45% ಮಾತ್ರ ವೋಟಿಂಗ್ ಆಗಿದೆ. ಸೊ ಇನ್ ಮಿಕ್ಕಿದ್ದವರೆಲ್ಲ ಏನ್ ಮಾಡ್ತಿದ್ದಾರೆ? ನಮ್ ಬೆಂಗಳೂರಲ್ಲಿ ಎಷ್ಟೊಂದ್ ಜನ ಜಸ್ಟ್ ಒಂದು ರಜಾ ಬಂತು ಅಂತಂದ್ರೆ ವೋಟ್ ಮಾಡಿದಿರ, ಅವ್ರ ರೆಸ್ಪಾನ್ಸಿಬಿಲಿಟಿ ಅದು. ಸೊ ಎದ್ದು ಬೇರೆ ಕಡೆ ಹೋಗ್ತಿದ್ದಾರೆ. ಸೊ ಆ ಒಂದು ರೆಸ್ಪಾನ್ಸಿಬಿಲಿಟಿನ ನಾವೇ ಮಾಡ್ತಿಲ್ಲ ಅಂತಂದ್ರೆ ಒಂದು ರಾಜಕಾರಣಿಗೆ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ನಮ್ದು ತಪ್ಪಾಗುತ್ತೆ. ಅವರಿಂದ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳ್ತೀರಾ. ಬೇಕಾ ಬೇಡವಾ? ಒಬ್ಬ ಪೊಲಿಟಿಷಿಯನ್ಗೆ ಎಜುಕೇಶನ್ ಇಂಪಾರ್ಟೆಂಟಾ ಅಲ್ವಾ ಅಂತ ಹೇಳಿ. ಆಕ್ಚುಲಿ ಪೊಲಿಟಿಷಿಯನ್ಗೆ ಎಜುಕೇಶನ್ ಇಂಪಾರ್ಟೆಂಟ್ ಅಂದ್ರೆ ಅವ್ರು ಹೇಳಿದ ರೀತಿನೇ. ಯಾಕೆಂದ್ರೆ ಓದೋನ್ಗೆ ಒಂದೇ ಕೆಲಸ, ಓದಿದೋನ್ 100 ಕೆಲಸ. ಆ 100 ಕೆಲಸ ಮಾಡಿದೋನು ಆ ಒಂದ್ ಕೆಲಸದವ್ನಿಗಿನ್ನ ಶ್ರಮ ಜಾಸ್ತಿ ಪಟ್ಟಿರ್ತಾನೆ. ಎಜುಕೇಶನ್ ಮ್ಯಾಂಡೇಟರಿ. ಯಾಕಂದ್ರೆ ಒಂದ್ ಜನದ ಪ್ರತಿನಿಧಿಯಾಗಿ ಒಂದ್ MLA ಒಂದು ತಾಲೂಕ್ನ ಅವ್ನ ಕ್ಷೇತ್ರನ ಅವನು ಒಂದು ಸೆಷನ್ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕು. ಜನರ ಪ್ರತಿನಿಧಿಯಾಗಿ ಅಲ್ಲಿ ಎಲ್ಲರ ಜೊತೆನೂ ಮಾತಾಡಬೇಕು. ಜನರ ಕಷ್ಟ ಸುಖ ಗೊತ್ತಿರಬೇಕು, ಕಾನ್ಸ್ಟಿಟ್ಯೂಷನ್ ಗೊತ್ತಿರಬೇಕು, ಅವ್ರ ಎಜುಕೇಶನ್ ಇಂಪಾರ್ಟೆಂಟ್ ಆಗಿರ್ಬೇಕು. ಇನ್ನೊಬ್ರು ಹೇಳ್ತಾರೆ ಏನೋ ಒಂದು B.Pharm ಫಿಲ್ ಮಾಡ್ಬೇಕು, ಇನ್ನೊಬ್ರು ಹೆಲ್ಪ್ ಮಾಡೋದಲ್ಲ, ಜಸ್ಟ್ ಅವರೇ ಫಿಲ್ ಮಾಡಬೇಕು. ಅವ್ರ ಮ್ಯಾಂಡೇಟರಿ ಇರ್ಬೇಕು B.Pharm ಅಲ್ಲಿ. ಅವ್ರು B.Pharm ಹಾಕೋಕ್ ಮುಂಚೆ ಕ್ವಾಲಿಫಿಕೇಶನ್. ಇವಾಗ ಪಂಚಾಯತ್ ರಾಜ್ ತುಂಬಾ ಹಳ್ಳಿಗೆ ಕಡೆ ಎಲ್ಲ ಪಂಚಾಯತಿ ಎಲೆಕ್ಷನ್ ಅಲ್ಲಿ ಪ್ರೆಸಿಡೆಂಟ್ಸ್ ಇರ್ತಾರೆ. ಅವ್ರು ತುಂಬಾ ಎಜುಕೇಶನ್ ಒಂದು ಓದೇ ಇರಲ್ಲ. ಅವರೆಲ್ಲಾನು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಅವ್ರಿಗೇನು ಸಿಗ್ನೇಚರ್ ಕೂಡ ಹಾಕಕ್ ಬರಲ್ಲ. ಜಸ್ಟ್ ಅವ್ರು ನಾಮಕ್ಕಾಗಿ ಮಾತ್ರ ಇರ್ತಾರೆ ಅಷ್ಟೇ ಒಂದು ಪ್ರೆಸಿಡೆಂಟ್. ಇನ್ನೆಲ್ಲಾನು ಬೇರೆಯವರೇ PW ಅವರೆಲ್ಲ ನೋಡ್ಕೊಂತಾ ಇರ್ತಾರೆ. ಸೊ ಆ ತರ ರಾಜಕೀಯ ಆಗೋದು ಬೇಡ. 2-3 ಅಂಶಗಳನ್ನ ನೀವು ಪ್ರಸ್ತಾಪ ಮಾಡಿದ್ರು. ಈಗ ಒಂದು ಮ್ಯಾಂಡೇಟರಿ ಅನ್ನುವಂಥದ್ದು ವಿಚಾರದಲ್ಲಿ, ಒಂದು ಅವನಿಗೆ ಗೊತ್ತಿರಬೇಕು ಅವನು ಏನ್ ಮಾಡ್ತಿದ್ದಾನೆ ಅಂತ ಹೇಳಿ. ಈ ಬಗ್ಗೆ ಗೊತ್ತಿರೋದಿಲ್ಲ, ಅಫಿಷಿಯಲ್ಸ್ ತಪ್ಪು ಮಾಹಿತಿಗಳನ್ನು ಕೊಡುವಂತಹ ಸಾಧ್ಯತೆ ಕೂಡ ಇರಬಹುದು. ಹಾಗಾಗಿ ಅಟ್ಲೀಸ್ಟ್ ಅವ್ನು ಏನ್ ಮಾಡ್ತಾನೆ, ಅವನ ಪೋರ್ಟ್ಫೋಲಿಯೋ ಏನು ಅನ್ನೋದಕ್ಕೆಲ್ಲ ತಿಳ್ಕೊಳ್ಬೇಕಾದಂತಹ ಅವಶ್ಯಕತೆ ಆ ಎಜುಕೇಶನ್ ಆದ್ರೂ ಅವನಿಗೆ ಬೇಕು ಅಂತ ಅನ್ಸುತ್ತಾ? ಎಜುಕೇಶನ್ ಇಸ್ ಕಂಪಲ್ಸರಿ ಫಾರ್ ಎವ್ರಿ ಪೊಲಿಟಿಷಿಯನ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಇಂಜಿನಿಯರಿಂಗ್ ಓದಿ ಅವ್ನು ಹೆಲ್ತ್ ಮಿನಿಸ್ಟರ್ ಆದ್ರೆ ನೋ ಯೂಸ್. ಅವನಿಗೆ ಮೆಡಿಸಿನ್ಸ್ ಬಗ್ಗೆ ಏನು ಗೊತ್ತಿರಲ್ಲ. ಅವ್ನು ತರೋ ಒಂದು ನ್ಯೂ ಸ್ಕೀಮ್ಸ್ ಬಗ್ಗೆನೂ ಅವನಿಗೆ ಏನು ಐಡಿಯಾಸ್ ಇರಲ್ಲ. ಯಾರೋ ಏನೋ ಹೇಳ್ತಾರೆ ತರ್ತಾನೆ. ಸೊ ನನ್ನ ಪ್ರಕಾರ ಮೆಡಿಸಿನ್ ಓದ್ದವ್ರೆ ಹೆಲ್ತ್ ಮಿನಿಸ್ಟರ್ ಆದ್ರೆ ಆಬ್ವಿಯಸ್ಲಿ ಎಲ್ಲರಿಗೂ ಯೂಸ್ ಆಗುತ್ತೆ, ಪೀಪಲ್ಗೂ ಯೂಸ್ ಆಗುತ್ತೆ. ಈಗ ಇವ್ರು ಹೇಳಿದ್ರು ಅಂದ್ರೆ ಎಜುಕೇಶನ್ ಒಂದ್ ಕಡೆ ಬೇಕಾಗುತ್ತೆ, ಇನ್ನೊಂದ್ ಕಡೆ ಯಾರು ಯಾವ ಪೋರ್ಟ್ಫೋಲಿಯೋನ ಯೂಸ್ ಮಾಡ್ತಾನೋ ಅಥವಾ ಅವರಿಗೆ ಸಿಗುತ್ತೋ ಅವರ ಆ ರೀತಿಯಂತಹ ಮಿನಿಸ್ಟರ್ ಅಥವಾ ಅವ್ರ ಅದನ್ನ ಕ್ವಾಲಿಫಿಕೇಶನ್ ಇರಬೇಕು ಅಂತ ಹೇಳಿ ಎಲ್ರಿಗೂ ಸಾಧ್ಯ ಆಗತ್ತಾ? ಈಗ ಬೇರೆ ಬೇರೆ ರಿಸರ್ವೇಶನ್ ಆಗಿರ್ಬೋದು, ಬೇರೆ ಬೇರೆ ಕಮ್ಯುನಿಟಿಯಿಂದ ಬಂದಂತವರಿಗೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ನೀವು ಅದನ್ನು ಒಪ್ಕೊಳ್ತೀರಾ? ಸೊ ನನ್ನ ಪ್ರಕಾರ ಅನ್ಸುತ್ತೆ ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಫಾರ್ ದ ವೆಲ್ಫೇರ್ ಆ್ಯಂಡ್ ಆಸ್ ವೆಲ್ ಆಸ್ ಟು ನೋ ವಾಟ್ ಇಸ್ ಹ್ಯಾಪನಿಂಗ್. ಮುಂದೆ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಸುಮ್ಮನೆ ಏನು ಗೊತ್ತಿಲ್ಲದೆ ಲೈಕ್ ಎಜುಕೇಷನ್ ಅಂದರೆ ಜಸ್ಟ್ ನಾಟ್ ಗೋಯಿಂಗ್ ಟು ಸ್ಕೂಲ್, ಸ್ಟಡಿಯಿಂಗ್ ಲಾ ಆ್ಯಂಡ್ ಗೆಟಿಂಗ್ ಅ ಡಿಗ್ರಿ, ಅದಲ್ಲ ಎಜುಕೇಷನ್. ಹಿ ಆರ್ ಶಿ ಶುಡ್ ಬಿ ನೋಯಿಂಗ್ ವಾಟ್ ಟು ಡೂ, ಏನು ಮಾಡಬೇಕು, ಆ ನಾಲೆಜ್ ಯೂಸ್ ಮಾಡಿಕೊಂಡು ಫಾರ್ ದ ವೆಲ್ಫೇರ್ ಆಫ್ ದ ಕಂಟ್ರಿ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರಬೇಕು. ಅಂದರೆ ಇಲ್ಲಿ ನೀವು ಹೇಳುವಂಥದ್ದು ಗ್ರಾಜುಯೇಟ್ ಆಗಿರ್ಬೋದು, SSLC ಆಗಿರ್ಬೋದು, ಅದು ಬೇಕಾಗಿಲ್ಲ ಇಲ್ಲಿ ಅಂತ ಹೇಳಿ. ಅವ್ರಿಗೆ ಏನು ಮಾಡ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್. ಅವ್ರಿಗೆ ಆ ನಾಲೆಜ್ ಇರಬೇಕು. ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಇಸ್ ಡನ್ ಲಾ, ಸೊ ಅದರಿಂದ ವಾಟ್ ಹಿ ಕ್ಯಾನ್ ಡೂ, ವಾಟ್ ಹಿ ನೋಸ್ ಅಬೌಟ್ ದ ಕಾನ್ಸ್ಟಿಟ್ಯೂಷನ್, ಸೊ ಅದು ಗೊತ್ತಿದ್ರೆ ಇನ್ ದಟ್ ಫಾರ್ಮ್ ಎಜುಕೇಶನ್ ಇಸ್ ನೀಡೆಡ್. ಎಜುಕೇಶನ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್ ಆ್ಯಂಡ್ ಮ್ಯಾಂಡೇಟರಿ. ಇಂಪಾರ್ಟೆಂಟ್ ಅಲ್ಲ, ಇಂಪಾರ್ಟೆಂಟ್ ಏನಿಲ್ಲ. ಯಾಕಂತ ಎಜುಕೇಶನ್ ಮೇಲೆ ಅದು ಮುಂಚೆ ಫಸ್ಟ್ ರೆಸ್ಪಾನ್ಸಿಬಿಲಿಟಿ ಆಗಬೇಕು, ಸೋಷಿಯಲ್ ಕೆಲಸ ಮಾಡಬೇಕು. ನಾವು ಫಸ್ಟ್
ಇಂಟೆನ್ಷನ್ ಹ್ಯುಮ್ಯಾನಿಟಿ ಒಂದು ಕೆಲಸ ಮಾಡೋಣ ಮುಂಚೆ ನನ್ನ ಜನ ಅವ್ರಿಗೆ ಹೇಳೋಣ ಅಂತ ಹೇಳಿದ್ರೆ ಎಜುಕೇಶನ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಇವರು ಹೇಳಿದ್ರು ಅಂದ್ರೆ ಎಜುಕೇಶನ್ ಇಸ್ ನಾಟ್ ಇಂಪಾರ್ಟೆಂಟ್ ಅನ್ನೋದು ಒಂದು ಕೆಲಸ ಮಾಡ್ಬೇಕು ಅವ್ರಿಗೆ ಗೊತ್ತಿರಬೇಕು ಅಂತ ಹೇಳಿ ಏನ್ ಹೇಳಕ್ ಬಯಸ್ತೀರಾ? ಇದೆ ಅನ್ನೋ ಮಾತ್ರಕ್ಕೆ ಅವರು ದೇಶನ ಹೆಂಗ್ ಆಳೋದು ಅಂತ ಹೇಳ್ಕೊಡಲ್ಲ ನಿಮ್ಗೆ ಎಜುಕೇಶನ್ ಅಂತ. ಈಗ ಫಿನಾನ್ಸ್ ಮಿನಿಸ್ಟರ್ಗೆ ನಿಮ್ಗೆ ಫಿನಾನ್ಸ್ ಬಗ್ಗೆ ಏನೋ ಗೊತ್ತಿರಲ್ಲ, ಆದ್ರೆ ಅವ್ನು ಫಿನಾನ್ಸ್ ಮಿನಿಸ್ಟರ್ ಆಗಿರ್ತಾನೆ. ಅದ್ರದ್ದು ಫಿನಾನ್ಸ್ ಬಗ್ಗೆ ಏನಾದ್ರು ಗೊತ್ತಿದ್ರೆ ಮಾತ್ರ ಫಿನಾನ್ಸ್ ಮಿನಿಸ್ಟರ್ ಆಗಿರ್ಬೇಕು. ಹಂಗೆ ಎಜುಕೇಶನ್ ಮ್ಯಾಂಡೇಟರಿ ಎಲ್ಲ ಏನಾದ್ರು ಸ್ವಲ್ಪ ತಿಳ್ಕೊಂಡು ಜನ ಹಾಳಾಗಿ ಬರ್ಬೇಕು. ಸೊ ನನ್ಗೆ ಅನ್ಸಿರೋ ಹಂಗೆ ಎಜುಕೇಶನ್ ಇಸ್ ನಾಟ್ ಇಂಪಾರ್ಟೆಂಟ್. ಯಾಕಂದ್ರೆ even if we are educated, we are all educated, ಆದ್ರೇನು we don't have civic sense. ಒಂದು ಪೇಪರ್ ಕೆಳಗಡೆ ಹಾಕ್ತೀವಿ. ನಮ್ಗೆ ಇಲ್ದಿರೋ ಎಜುಕೇಶನ್ ಒಂದು ಪೊಲಿಟಿಷಿಯನ್ಗೆ ಇರಬೇಕಾ? ಆ್ಯಂಡ್ ಇನ್ನೊಂದೇನಂದ್ರೆ ಪಕ್ ಸ್ಟೇಟಲ್ಲಿ ದಟ್ ಚೀಫ್ ಮಿನಿಸ್ಟರ್ ವಾಸ್ ಓನ್ಲಿ ಅ ಥರ್ಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, but he brought in very good policies for the people. ಅವ್ರನ್ನ ನೋಡಿ ಎಲ್ಲರೂ ಸ್ಕೂಲಲ್ಲಿ ದೇ ಗಾಟ್ ಇನ್ ದ ಫುಡ್ ಸಿಸ್ಟಮ್ಸ್. ಅವ್ರ ಹೆಸರು ಅನ್ನದೊರೆ ಅಂತ. ಆ್ಯಂಡ್ he's known as a king maker of Indian politics. And I think that's an inspiration. I think education is not that important. ಅವ್ರು ಮಾಡುವಂತಹ ಕೆಲಸ social service and only for the people. I think education teaches you how to do it, but how you use it, it's in your mind, in your ಅಂದ್ರೆ ಒಂದು ವಿಷನ್ ಇರಬೇಕಾಗುತ್ತೆ ಅಂತ ಅನ್ಸೋದಿಲ್ಲ? I think education doesn't give you all the intelligence. ಗೊತ್ತಿಲ್ದಿರ ಎಲ್ಲ ಯಾರು ಪೊಲಿಟಿಕ್ಸ್ ಮಾಡಕ್ ಬರಲ್ಲ ಅನ್ಕೊಳ್ತಾರೆ. ಒಂದಷ್ಟು ಜನ ಈಗಲೂ ಕೂಡ ಇದ್ದಾರೆ. ಆಬ್ವಿಯಸ್ಲಿ ಅವ್ರೆಲ್ಲಾರು ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಓದಕ್ಕಾದ್ರೂ ಕಲ್ತೇ ಇರ್ತಾರೆ. ಆಡ್ ಭಾಷೆ ಅಂದ್ಮೇಲೆ ನಮ್ ಕನ್ನಡ ಅಂದ್ಮೇಲೆ ಒಬ್ರು ಕನ್ನಡ ಗೊತ್ತೇ ಇರುತ್ತೆ ಅವ್ರಿಗೆ. ಅಟ್ಲೀಸ್ಟ್ ಕನ್ನಡ ಮಾತಾಡಕ್ ಬರುತ್ತೆ ಅಂದ್ರೆ ಕಲಿಯಕ್ ಬರೋದು ಏನ್ ದೊಡ್ಡ ಕಷ್ಟ ಅಲ್ಲ. ಡಿಗ್ರಿ ತಗೊಳೋದೇ ಎಜುಕೇಶನ್ ಅಲ್ಲ. ರಾಷ್ಟ್ರಪತಿನೇ ಒಂದ್ಸಾರಿ ಆಗಿದ್ರು ಅವ್ರಿಗೇನು ಗೊತ್ತಿಲ್ಲ, ಸಿಗ್ನೇಚರ್ ಹಾಕೊಡ ತಂಬ ಆಗ್ತಾರೆ. ಸ್ಪೆಷಲಿ ಗ್ರಾಮ ಪಂಚಾಯತಿ ಅವ್ರಿಗೇನೇನು ಗೊತ್ತಿಲ್ಲ, ಒಂದು ವರ್ಡ್ ಕೂಡ ಓದಕ್ ಬರಲ್ಲ, ಅವ್ರಿಗೆ ಸಿಗ್ನೇಚರ್ ಹಾಕೋ ಕೂಡ ಬರಲ್ಲ. ಫಾರ್ ಎಕ್ಸಾಂಪಲ್ಸ್ ಇದೆ, ನಾನು ಕಣ್ ಮುಂದೆನೆ ನೋಡಿದೀನಿ ತುಂಬಾ. ಇದಕ್ಕೇನ್ ಹೇಳ್ತೀರಾ? ನಾನು ಒಪ್ಕೊಡಲ್ಲ ಅದನ್ನ. ಎಸ್, ಈಗ ಯಾರೀಗ ಇವ್ರು ಹೇಳಿದ್ರು ಒಂದಷ್ಟು ಚರ್ಚೆಗಳು ಕೂಡ ಇಲ್ಲಿ ಆಯ್ತು ಅಂತ ಹೇಳಿ, ಅಂದ್ರೆ ಎಜುಕೇಶನ್ ಇದ್ದಂಥವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ ಅಥವಾ ತಿಳಿಸುವಂತ ಪ್ರಯತ್ನ ಆಗುತ್ತೆ, ಆದ್ರೆ ಅದೇ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ ನಿಮ್ಮೆಲ್ಲರ ಒಪಿನಿಯನ್? ಎಜುಕೇಶನ್ ಅನ್ನೋದು ಯಾವ ತರ ಇರಬೇಕಂದ್ರೆ ಅವರು ಆ ಫೀಲ್ಡ್ ಅಲ್ಲಿ ಇವಾಗ ಅವ್ನಿಗೆ ಏನಾದ್ರು ಟಿಕೆಟ್ ಸ್ಯಾಂಕ್ಷನ್ ಮಾಡ್ತಾ ಇದ್ರೆ ಆ ಫೀಲ್ಡ್ ಅಲ್ಲೇ ಅವನಿಗೆ ನಾವು ಟೆಸ್ಟ್ ಮಾಡಬೇಕು. ಇವಾಗ ನಾನು ಇಂಜಿನಿಯರಿಂಗ್ ಸೇರ್ಬೇಕಾದ್ರೆ PGCET ಬರೆದು ನನಗೆ ಆ ಕೇಪೇಬಲ್ ಇದ್ರೆ ನನಗೆ ಅದು ರ್ಯಾಂಕ್ ಬರುತ್ತೆ. ಸೊ ಐ ಆಮ್ ಕೇಪಬಲ್ ಟು ಡೂ ದಟ್ ಇಂಜಿನಿಯರಿಂಗ್. ಸೊ ದಟ್ ಇವಾಗ ನಿನ್ಗೆ ಎಲೆಕ್ಷನ್ ನಿಲ್ತಾ ಇದೆಯಾ ಅಂದ್ರೆ ಈ ಕ್ವಶನ್ಸ್ ಇರ್ತಾವಲ್ಲ, ಲೈಕ್ ಜನರಲ್ ನಾಲೆಜ್ ಕ್ವಶನ್ಸ್, ಲೈಕ್ ಸೋಷಲ್ ಪಬ್ಲಿಕ್ ಸರ್ವಿಸ್ ಕ್ವಶನ್ಸ್, ಈ ತರ ಪ್ರಾಬ್ಲಮ್ ಬಂದ್ರೆ ಈ ತರ ಕೇಸ್ ಕೊಟ್ಟು ಈ ತರ ಕೇಸ್ ಬಂದ್ರೆ ನೀನ್ ಹೆಂಗ್ ಸಾಲ್ವ್ ಮಾಡ್ತೀಯಾ ಆ ತರ ಎಲ್ಲ ಕ್ವಶನ್ಸ್ ಎಲ್ಲ ಮಾಡಿ ಎಂಟ್ರೆನ್ಸ್ ಎಕ್ಸಾಮ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ನಮಗೋಸ್ಕರ ಒಂದು ರೂಲ್ ಬಂದಿದೆಯಲ್ಲ, ನಮ್ಗೆ ಒಂದು ಕಂಪನಿ ಕೆಲಸ ಸಿಗ್ಬೇಕಂದ್ರೆ ಡಿಗ್ರಿ ಇರ್ಬೇಕಂತೆ, PUC ಸರ್ಟಿಫಿಕೇಟ್ ಇರ್ಬೇಕಂತೆ, 10th ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಇರ್ಬೇಕಂತೆ, MBA ಮಾಡಿರ್ಬೇಕಂತೆ, ಅದ್ರ ಜೊತೆಗೆ ನಮ್ಗೆ ಎಕ್ಸ್ಪೀರಿಯನ್ಸ್ ಇರ್ಬೇಕಂತೆ. ಅದೇ ಪೊಲಿಟಿಕ್ಸ್ಗಳಿಗೆ ಯಾಕಿಲ್ಲ ಅವ್ರಿಗೆ? ನಾವು ಇಷ್ಟು ವರ್ಷ 25 ವರ್ಷ ಗಂಟೆ ಓದ್ತೀವಿ, ಆಮೇಲೆ ಕೆಲಸ ಸಿಗುತ್ತೆ. ಅವ್ರಿಗೆ ಒಂದು ಟಿಕೆಟ್ ಸಿಕ್ಕರೆ ಸಾಕಲ್ಲ. ಇವಾಗ ಎಜುಕೇಶನ್ ಅಂದ್ರೆ ಏನು ಫಸ್ಟ್ ಅದನ್ನ ಅರ್ಥ ಮಾಡ್ಕೊ. ನಿಮ್ಗೇನು ಗೊತ್ತಿಲ್ದಿರಾ ನಾನು ನಿಮ್ಗೇನೋ ಅರಿವು ಮೂಡ್ಸಿದ್ರೆ ಆ ಅರಿವನ್ನು ಮೂಡ್ಸೋದೇ ಎಜುಕೇಶನ್. ಇವಾಗ ಅವ್ನಿಗೇನು ಗೊತ್ತಿಲ್ಲ, ಅವ್ನು ಹೆಬ್ಬೆಟ್ ಆಗಿರ್ಬೋದು, ತೊಂದರೆ ಇಲ್ಲ. ಅವ್ನಿಗೇನ ಚಾನ್ಸ್ ಇದೆ, ಹೌದು, ನಾವು ಅವ್ನಿಗೆ ಹೇಳ್ಕೊಡ್ಬೋದು. ನೀನು ಮಾಡ್ತಾ ಇರೋ ತಪ್ಪು. ಇವಾಗ ನಾವು ಹೇಳ್ತೀವಿ ಈ ತರ ಸಿಸ್ಟಮ್ ಬೇಡ, ಈ ತರ ಸಿಸ್ಟಮ್ ಫಾಲೋ ಮಾಡೋಣ. ಆ ತರ ಸಿಸ್ಟಮ್ ಫಾಲೋ ಮಾಡೋದ್ರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ, ಹಾಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ಏಜ್ ಆಲ್ಸೋ ಫಿಕ್ಸ್ ಮಾಡಬೇಕು ಅಂತ ಅನ್ಸುತ್ತಾ? ಹೇಗೆ ಏಜ್ ಫಿಕ್ಸ್ ಮಾಡಬೇಕು ಆಬ್ವಿಯಸ್ಲಿ, ಯಾಕಂದ್ರೆ ಎಲ್ಲಾ ಫೀಲ್ಡ್ ಅಲ್ಲೂ ರಿಟೈರ್ಮೆಂಟ್ ಅನ್ನೋದಿದೆ, ಬಟ್ ಈ ಫೀಲ್ಡ್ ಅಲ್ಲಿ ಮಾತ್ರ ಇಲ್ಲ. ನಮ್ಗೆ ಎಫೆಕ್ಟಿವ್ ಔಟ್ಕಮ್ಸ್ ಬರೋದು ಯಂಗ್ಸ್ಟರ್ಸ್ ಇಂದ, ಅವ್ರ ಕ್ರಿಯೇಟಿವ್ ಮೈಂಡ್ಸ್ ಇಂದ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಎಲ್ಲ ಎಂಕರೇಜ್ ಮಾಡಬೇಕು. ಅವರು ಎಲಿಜಿಬಿಲಿಟಿ ನೋಡ್ಬಿಟ್ಟು ಎಲಿಜಿಬಿಲಿಟಿ ನೋಡ್ಕೊಂಡು ಕೊಡ್ಬೇಕು. ಇವಾಗ ಒಂದು ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿರ್ಬೇಕು. ಈ ಎಜುಕೇಶನ್ ಬೇಸ್ಮೆಂಟ್ ತರ ವರ್ಕ್ ಆಗುತ್ತೆ. ಒಂದು ಎಫೆಕ್ಟಿವ್ ಡಿಸಿಷನ್ಸ್ ತಗೋಬೇಕು ಅಂದ್ರೆ ಎಜುಕೇಶನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಇವಾಗ ರಿಟೈರ್ಡ್ ಜಡ್ಜಸ್ ಆಗಲಿ ಅಥವಾ IAS ಆಫೀಸರ್ಸ್, IFS ಆಫೀಸರ್ಸ್ ಎಲ್ಲರೂ ಇವ್ರಿಗೆ ಬರೀ ಎಜುಕೇಶನ್ ಅಷ್ಟೇ ಅಲ್ಲದೆ ಇವ್ರಿಗೆ ಎಕ್ಸ್ಪೀರಿಯನ್ಸಸ್ ಇರುತ್ತೆ. ರಿಟೈರ್ಡ್ ಆಗಿರ್ತಾರಲ್ಲ 60 years ಆದ್ಮೇಲೆ ಅವ್ರು ಸುಮ್ಮನೆ ಕೂತ್ಕೊಳ್ಳೋ ಬದಲು ಪೊಲಿಟಿಕ್ಸ್ ಅಲ್ಲಿ ಎಂಟರ್ ಆದ್ರೆ ಚಿಕ್ಕವ್ರಕಿನ್ನ ಜಾಸ್ತಿ ವಯಸ್ಸಾದವ್ರಿಗೆ ಜಾಸ್ತಿ ತಿಳುವಳಿಕೆ ಇರುತ್ತೆ. ಪೊಲಿಟಿಕ್ಸ್ ಅಲ್ಲಿ ಎಂಟರ್ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ. ಎಕ್ಸ್ಪೀರಿಯನ್ಸ್ ಇರೋದು ಅಲ್ಲಿ ಬೇಕಾಗುತ್ತೆ, ಅಲ್ಲಿ ಇಂಪಾರ್ಟೆಂಟ್ ಅಂತ ಹೇಳ್ತೀರಿ. ಓಕೆ, ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಹೌದು
ಎಕ್ಸ್ಪೀರಿಯನ್ಸ್ ಅನ್ನೋದು ಒಂದು ತುಂಬಾ ಒಂದು ಇಂಪಾರ್ಟೆಂಟ್ ಒಂದು ಕ್ರೈಟೀರಿಯಾ. ಆದ್ರೆ ಒಂದು ಪೊಲಿಟಿಕ್ಸ್ಗೆ ಎಂಟರ್ ಆಗಬೇಕು, ಒಂದು ಸೇವೆನ ಮಾಡಬೇಕು ಅಂತಂದ್ರೆ ಅವನಿಗೆ ಆ ಸಾಮರ್ಥ್ಯ ಇದೆಯೋ ಇಲ್ಲೋ ಅನ್ನೋದು ಅವ್ನು ಫಸ್ಟ್ ಆ ವ್ಯಕ್ತಿ ತಿಳ್ಕೊಳ್ಬೇಕು. ಅವ್ನ ಎಜುಕೇಶನ್ ಅಂತ ಹೇಳ್ತೀರಾ, ಹೌದು. ಆ ವಿಜಯ್ ಮಲ್ಯ ಅಂತ ತಗೋಣ, ಹಿ ವಾಸ್ ಅನ್ ಎಜುಕೇಟೆಡ್. ಏನ್ ಮಾಡ್ದ? ದೇಶನ ಲೂಟಿ ಮಾಡಿ ಪರಾರಿ ಆದ. ಸೊ ಎಜುಕೇಟೆಡ್ ಆದ್ರೆ ಮಾತ್ರ ಸಾಧ್ಯ ಅಲ್ಲ, ಅವನಿಗೆ ಜನರಲ್ ನಾಲೆಜ್ ಇರಬೇಕು, ಒಂದು ಮಾರಾಲಿಟಿ ಅನ್ನೋದು ಇರಬೇಕು, ಒಂದು ಕಾಮನ್ ಸೆನ್ಸ್ ಅಂತ ಬರಬೇಕು, ಜನರಿಗೆ ಏನ್ ಮಾಡ್ಬೇಕು, ಇದು ನಮ್ಮ ಕರ್ತವ್ಯ ಅನ್ನೋದನ್ನ ಒಂದೊಂದು ದೇಶನ ಅವನ ಒಂದು ಇದಕ್ಕೆ ಹಿತವಾಗಿ ತಗೊಂಡು ಎಲ್ಲರಿಗೂ ಒಂದು ಮುಡಿಪಾಗಿರ್ಬೇಕು ಅವನು. ಒಬ್ಬ ಪೊಲಿಟಿಷಿಯನ್ಗೆ ಕ್ವಾಲಿಫಿಕೇಶನ್ ಅನ್ನೋದು ಮ್ಯಾಂಡೇಟರಿ ಮಾಡಬೇಕಾಗತ್ತಾ? ಆ ರೀತಿಯಾಗಿ ತಿದ್ದುಪಡಿ ಮಾಡಬೇಕಾಗತ್ತಾ? ಏಜ್ ಎಷ್ಟು ಲಿಮಿಟ್ ಮಾಡಬೇಕಾಗತ್ತೆ ಅಥವಾ ಎಷ್ಟು ಫಿಕ್ಸ್ ಮಾಡಬೇಕಾಗತ್ತೆ? ಆಲ್ರೆಡಿ ಒಂದಷ್ಟು ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ನಮ್ಗೆ ಇವಾಗ ಬೇಕಾಗಿರೋದೇನಂದ್ರೆ ನಮ್ಮನ್ನ ಮುನ್ನಡೆಸೋರು ಯಾರು, ಆ ಮೈಂಡ್ ಹೇಗಿರ್ಬೇಕು. ಇಟ್ ಶುಡ್ ಬಿ ಯಂಗ್. ದೋ ಯು ಆರ್ 60, ಯೂತ್ಗೆ ಏನು ಬೇಕು ಅದನ್ನ ಯೋಚನೆ ಮಾಡ್ಬೇಕು ವಿನಃ ನಾನು 1960 ಈ ಥರ ಇದ್ದೆ ಅದು ಬೇಕಾಗಿಲ್ಲ. ಆ್ಯಂಡ್ ಪೊಲಿಟಿಕಲ್ ರಿಟೈರ್ಮೆಂಟ್ ಬೇಕು, ಖಂಡಿತ ಬೇಕು. ಈ IPS IAS ಆಫೀಸರ್ಸ್ ಎಲ್ಲ ಅಂಡರ್ ಈ ಮಿನಿಸ್ಟರ್ಸ್ ಕೆಳಗಡೆನೆ ಇರಬೇಕು. ಪಾಪ ಅವ್ರು IAS ಓದ್ಬೇಕಂದ್ರೆ ಜಾನ್ ಕಷ್ಟ ಬಿದ್ದು ಎಲ್ಲ ಸಬ್ಜೆಕ್ಟ್ಸ್ ಓದ್ಬಿಟ್ಟು ಬರ್ತಾರೆ. ಒಬ್ಬ ಮಿನಿಸ್ಟರ್ ಹತ್ರ ಸೈನ್ ಬೇಕು, ಅದು ಇದು ನ್ಯೂ ಸೆನ್ಸ್ ಎಲ್ಲ ಆಗತ್ತೆ. ಇಲ್ಲ ನಾನು ಡೇರ್ ಮಾಡ್ತೀನಿ, ನಾನು ಮಾಡೇ ಮಾಡ್ತೀನಿ ಅಂದ್ರೆ ಈ ಕಡೆ ಮಿನಿಸ್ಟರ್ಸ್ ಇಂದ ಪ್ರೆಷರು, ಯಾಕಂದ್ರೆ ಇವ್ರಿಗೆ ಇನ್ಫ್ಲೂಯೆನ್ಸ್ ಹೆವಿ ಆಗಿರತ್ತೆ. ಎಜುಕೇಶನ್ ಅನ್ನೋದು ಇರಬೇಕು, ಏಜ್ ಮ್ಯಾಂಡೇಟರಿನೂ ಇರಬೇಕು. ಏಜ್ ನನಗೆ ಒಂದು 45 to 50 ಇದ್ರೆ ಸರಿ, ಅದ್ರ ಮೇಲೆ ಆದ್ಮೇಲೆ ಬೇಡ ಅಂತ ಅನ್ಸುತ್ತೆ. ಎಜುಕೇಶನ್ ಕ್ವಾಲಿಫಿಕೇಶನ್ ಇದ್ದವರು ಕರಪ್ಷನ್ ಮಾಡಲ್ವಾ ಅಂತ ಈ ದೇಶದಲ್ಲಿ ನಾವು ತುಂಬ ಜನ ನೋಡಿದ್ದೀವಿ. ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಕ್ವಾಲಿಫಿಕೇಶನ್ ಇದ್ದವರು ಉತ್ತಮ ಆರ್ಥಿಕ ತಜ್ಞ ಅಂತ ಅನಿಸ್ಕೊಂಡ್ರು, ಅವರೆಲ್ಲ ಕರಪ್ಷನ್ ಮಾಡಿದ್ದಾರೆ. ಏಜ್ ಅಂದ್ರೆ ಎಲ್ಲ ನಮ್ಮ ದೇಶದಲ್ಲಿ ಎಲ್ಲ ಕೆಲಸಗಳಿಗೂ ಒಂದು ರಿಟೈರ್ಮೆಂಟ್ ಅಂತ ಒಂದು ಫಿಕ್ಸ್ ಆಗಿದೆ. 60 ವರ್ಷಕ್ಕೆ ರಿಟೈರ್ಮೆಂಟ್ ಅಂತ ಹೇಳ್ತಾರೆ. ಹಾಗಾಗಿ ಅವರಿಗೂ ಒಂದು ಏಜ್ ಲಿಮಿಟ್ ಇರಬೇಕು. ಏಜ್ ಲಿಮಿಟ್ ಏನೋ ಅಷ್ಟು ಸಾಕಾಗಿಲ್ಲ. ಏಜ್ ಲಿಮಿಟ್ ಏನಂತೆ ಅಷ್ಟು 70ದಲ್ಲಿ ಹೋಗ್ಬೇಕು. 40-50ದಲ್ಲಿ ಅವ್ರಿಗೆ ಸಿಗೋದು ಚಾನ್ಸ್ ಸಿಗೋದು ಕೆಲಸ ಮಾಡೋಕ್ಕೆ 40-50ದಲ್ಲಿ. ಯಾಕಂದರೆ ಕೆಲಸ ಸ್ಟಾರ್ಟ್ ಮಾಡೋದು 20-25 ವರ್ಷದಿಂದ. 25 ವರ್ಷದಿಂದ ಒಂದು 15 ವರ್ಷ ಕೆಲಸ ಮಾಡಿದ್ಮೇಲೆ ಆದಮೇಲೆ ಅವ್ರು ಒಂದು ಪೋಸ್ಟಲ್ಲಿ ಹೋಗ್ತಾರೆ. ಅದೀಗ ಒಂದು 70 ಏಜ್ ಇರಬೇಕು. 70 ಕೂಡ ಅವರು ರಾಜಕಾರಣ ಮಾಡಬೇಕು. ಇವಾಗ ಕೇಸ್ ನೋಡಿ, ನೀರವ್ ಮೋದಿದು ಮತ್ತೆ ವಿಜಯ್ ಮಲ್ಯದು, ಅವ್ರು ಟಾಪ್ ಎಜುಕೇಟೆಡು, ಅವರೇ ಟಾಪ್ ಮೋಸ್ಟ್ ಕ್ರಿಮಿನಲ್ಸ್ ಆಗಿರೋದು ಇಲ್ಲಿ, ಕಾಸು ಹೊಡ್ಕೊಂಡು ಬೇರೆ ಕಂಟ್ರಿಗೆ ಹೋಗಿರೋದು. ಅದೇ ಥರ ಇವಾಗ ಪೊಲಿಟಿಕ್ಸು ಮಾಡ್ತಾರೆ, ಮಾಡಲ್ಲ ಅಂತಲ್ಲ. ಅರೆ ಎಜುಕೇಷನ್ ಇಂದನೇ ಹತ್ರ ಮಾಡಲ್ಲ. ಎಜುಕೇಷನ್ ಜಾಸ್ತಿ ಆದಷ್ಟು ಅವ್ರ ಕ್ರಿಮಿನಲ್ ಮೈಂಡ್ನ ಜಾಸ್ತಿ ಆಗ್ತಾನೆ ಇರುತ್ತೆ. ನಾವು ಕೆಲ್ಸಕ್ಕೆ ಹೋಗ್ತೀರಿ, ಎಕ್ಸ್ಪೀರಿಯನ್ಸ್ ಕೇಳ್ತಾರೆ, ಎಕ್ಸ್ಪೀರಿಯನ್ಸ್ ಇಲ್ಲ ಕೆಲಸ ಇಲ್ಲ ಅಂತ ಹೇಳಿ. ಅದೇ ಥರ ನೀವು ಒಳ್ಳೆ ಪೊಲಿಟಿಷಿಯನ್ ಆಗ್ಬೇಕಂದ್ರೆ ಅಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕು. ಆಲ್ಮೋಸ್ಟ್ ನಿಮ್ಗೆ ಅಂದ್ರೆ ಅವರು ಜಿಲ್ಲಾ ಪಂಚಾಯತ್ ಅಥವಾ ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಇಂದಾನೆ ಬರ್ಬೇಕು, ಡೈರೆಕ್ಟ್ MLA MP ಗೆ ಅಂತಾನೆ ಪೋಸ್ಟ್ ಮಾಡ್ಬೋದು. ಇವಾಗ ನೀವು ಜರ್ನಲಿಸಮ್ ಓದ್ರಿ, ನೀವು ಡೈರೆಕ್ಟ್ ಓನರ್ ಆಗ್ಬಿಟ್ರ, ಆಂಕರ್ ಆದ್ರಿ, ಆ ಥರ ಕೆಳಗಡೆ ಲೆವೆಲಿಂದ ಬಂದ್ರೇನೆ ಅವ್ರಿಗೆ ನಾಲೆಜ್ ಇರುತ್ತೆ, ಅಷ್ಟೇ ಇಂಪ್ರೂವ್ ಆಗ್ತಾರೆ. ನಿಮ್ ಕೆಳಗೆ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ನೀವು ಅಪಾಯಿಂಟ್ ಮಾಡೋದು ಯಂಗ್ಸ್ಟರ್ಸ್ ಬೇಕು. ಅದೇ ಏನ್ ನೀವು ಯಂಗ್ಸ್ಟರ್ಗೆ ನೀವು ಚಾನ್ಸ್ ಕೊಡೋಕ್ಕಾಗಲ್ವಾ? ಯಂಗ್ಸ್ಟರ್ಸ್ಗೆ ಒಂದು ಚಾನ್ಸ್ ಕೊಡಿ, ಅವರು ಪ್ರೂವ್ ಮಾಡ್ತಾರೆ. ಬೇರೆ ಅಲ್ಲಿ ಎಜುಕೇಶನ್ ಇಂಪಾರ್ಟೆಂಟ್ ನಿಮ್ ಲೆಕ್ಕದಲ್ಲಿ? ಎಜುಕೇಶನ್ ಇಂಪಾರ್ಟೆಂಟ್, ಬಟ್ ಏಜ್ ಆಲ್ಸೋ ಇಸ್ ಇಂಪಾರ್ಟೆಂಟ್ ಅಂತ ನನ್ನ ಪ್ರಕಾರ. ಯಂಗ್ಸ್ಟರ್ಸ್ ಗಿವ್ ಅ ಚಾನ್ಸ್ ಫಾರ್ ಯಂಗ್ಸ್ಟರ್ಸ್ ಅಂತ ನಾನು ಹೇಳ್ತೀನಿ. ಎಜುಕೇಶನ್ ಬೇಕು ಅಥವಾ ಅವರು ಒಂದು ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಿರುವವರು ಆಗ್ಬೇಕು ಅನ್ನೋದಾದ್ರೆ ಆ ತರ ಕಾಂಟೆಸ್ಟ್ ಮಾಡೋದವ್ರು ತುಂಬಾ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಅನ್ಸೋದಿಲ್ವಾ ಅದನ್ನೇ ಮ್ಯಾಂಡೇಟರಿ ಮಾಡಿದ್ರೆ? ಇವಾಗ ನಿಂತ್ಕೊಳಕ್ಕೆ ಶಕ್ತಿ ಇರಲ್ಲ, ಅವನೋಗಿ ಎಲೆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ, ಅವ್ನ್ ಗೆಲ್ತಾನೆ, ವೀಲ್ ಚೇರ್ ಅಲ್ಲಿ ಹೋಗ್ತಾನೆ, ಜನಕ್ಕೆ ಏನ್ ಮಾಡ್ತಾನೆ, ಅವ್ನ್ ಗೆದ್ಬಿಟ್ಟು ಗೆದ್ದಿ ಜನಕ್ಕೇನು ಮಾಡಕ್ಕಾಗಲ್ಲ ಅವನ ಕೈಲಿ, ಅವನ್ಗೆ ಇನ್ನೊಬ್ರು ಸಪೋರ್ಟ್ ಬೇಕು ಅವನ್ಗೆ. ಅದನ್ನ ಒಂದ್ ನಿಮಿಷ ವಿರೋಧಿಸ್ತೀನಿ. ಓಕೆ, ನೀವ್ ಹೇಳ್ತಿದ್ದೀರಾ ಒಂದು ವೀಲ್ ಚೇರ್ ಅಲ್ಲಿ ಹೋಗ್ಬೋದಾಗತ್ತೆ, ಅವನಿಗೆ ನಿಲ್ಲಕ್ಕಾಗಲ್ಲ ಅಂತ. ನಮಗೆ ವಿ ಡೋಂಟ್ ವಾಂಟ್ ಅ ಪರ್ಸನ್ ಹೂ ಇಸ್ ಫಿಟ್ ಇನಫ್ ಫಿಸಿಕಲಿ. ನಮಗೆ ದೇಶ ನಡ್ಸಕ್ಕೆ ಒಂದು ಒಳ್ಳೆ ಮೈಂಡ್ ಬೇಕೇ ಹೊರತು ಅವನು ಅಂಗವಿಕಲ ಆಗಿರ್ಲಿ, ನಡಿಯಕ್ಕಾಗ್ಲಿ. ಒಂದೇ ನಿಮಿಷ ಲೆಟ್ ಮಿ ಕಂಪ್ಲೀಟ್. ಐ ಆಮ್ ನಾಟ್ ಗೋಯಿಂಗ್ ಅಗೇನ್ಸ್ಟ್ ಇಟ್, ಐ ಆಮ್ ಜಸ್ಟ್ ಪುಟಿಂಗ್ ಅ ವರ್ಡ್ ಅಗೇನ್. ನಮ್ಗೆ ಏನ್ ಬೇಕು ಅಂತಂದ್ರೆ ಒಂದು ಒಳ್ಳೆ ಮೈಂಡ್ ಬೇಕು. ಲೆಟ್ ಹಿಮ್ ನಾಟ್ ವಾಕ್ ಆರ್ ಟಾಕ್. ವಿ ವಾಂಟ್ ಅ ಬ್ರೇನ್ ವಿಚ್ ಕ್ಯಾನ್ ಕನ್ಕ್ಲೂಡ್ ಅ ಬೆಟರ್ ನೇಷನ್. ಸೊ ನಾವು ಅಂತವನ್ನ ಎಲೆಕ್ಟ್ ಮಾಡ್ಬೇಕು. ಅವನು ಓದಿದಾನೋ ಇಲ್ವೋ, ಅವನ ಗುರಿ ಒಳ್ಳೇದಾಗಿದ್ರೆ ನಾವೆಲ್ಲರೂ ಅವನಿಂದ ನಿಲ್ಬೇಕಾಗತ್ತೆ. ಎಲ್ಲಾರ್ಗೂ ಕೂತ್ಕೊಂಡು ಒಂದು ಆಫೀಸಲ್ಲಿ ಕೂತ್ಕೊಂಡು ಒಂದು ಮನೆಯಲ್ಲಿ ಕೂತ್ಕೊಂಡು ರಾಜಕೀಯ ಮಾಡಕ್ಕಾಗಲ್ಲ. ಒಬ್ರು ಶಕ್ತಿ ಇರ್ಬೇಕು, ಅವ್ರ ಸೆಷನ್ ಅಲ್ಲಿ ಬರ್ಬೇಕು, ಇಲ್ಲ ಅಂದ್ರೆ ಜನರ ಮಧ್ಯೆ ಬಂದು ಜನರ ಕಷ್ಟ ನೋಡ್ಬೇಕು, ಅಲ್ಲಿ ಮಾತಾಡ್ಬೇಕು. ಗುರಿ ಎಲ್ಲಾರ್ಗೂ ಇರುತ್ತೆ, ಇಲ್ಲಿ ಹುಟ್ಟಿರೋರ್ಗೆ ಎಲ್ಲಾರ್ಗೂ ಒಂದು ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ಅದನ್ನ ಹೌ ದೇ ಪುಟ್ ಫಾರ್ವರ್ಡ್ ಅದನ್ನ ಟೀಚರ್ಸ್ ಕಲಿಸ್ತಾರೆ ಸ್ಕೂಲಲ್ಲಿ. ಅಂಡ್ ಕಾನ್ಸ್ಟಿಟ್ಯೂಷನ್ಸ್ ಏನಕ್ಕೆ ರಿಟರ್ನ್ ಆಗಿದೆ ಅಂದ್ರೆ
ಎವ್ರಿ ಒನ್ ಅದನ್ನ ನೋಡಿ ಕಲಿಬೇಕು ಅಂತ. ಅವನೇ ಏನು ಓದಿಲ್ಲ ನಾನೇ ಯಾಕೆ ಓದಬೇಕು ಅಂತ ನಾವಿಲ್ಲೆಲ್ಲ ಏನಕ್ಕೆ ಕೂತಿದ್ದೀರಿ? ನಾವು ಓದಕ್ಕೆ ತಾನೆ. ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ಮತ್ತೆ ಅವ್ರು ಹೇಳಿದ್ರು ಏನಂತ ಹೇಳಿದ್ರು, ರಿಟೈರ್ ಆದ್ಮೇಲೆ ಪೊಲಿಟಿಷಿಯನ್ಸ್ ಸೇರ್ಬೋದು ಅಂತ. ಹಂಗಿದ್ರೆ ಯೂತ್ಗೆ ಎಲ್ಲಿ ಚಾನ್ಸ್ ಸಿಗುತ್ತೆ? Okay, there's one thing I want to add on to your point. Enandre, there was one Goa minister who presented the budget. He was actually in his last stage of cancer. Tubes ella itkondu he came and did his responsibility. Are we not responsible?